ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಇಡೀ ರಾಜ್ಯದಾದ್ಯಂತ 6ನೇ ದಿನವೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವ ಸಂದರ್ಭದಲ್ಲಿ ಏನೇನಾಗ್ತಾ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ಅನಾಹುತಗಳು ನಡೆದಿದೆ, ಎಲ್ಲೆಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ, ಯಾವ ರೀತಿಯಾಗಿ ಈಗಾಗಲೇ ಪರಿಹಾರ ಕಾರ್ಯಗಳನ್ನು ನಡೆಸಲಾಗ್ತದೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಇನ್ಸೈಡ್ ಸ್ಟೋರಿಯಲ್ಲಿ ಕೊಡ್ತಾ ಹೋಗ್ತೀವಿ. ಕರಾವಳಿಯಲ್ಲಿ ಕಣ್ಣೀರ ಧಾರೆಯೇ ಆಗಿದೆ, ಮಲೆನಾಡಲ್ಲಿ ಮುಳುಗಡೆ ಭೀತಿ ಇದೆ, ಚಳಿಯಲ್ಲಿ ನಡುಗ್ತಾ ಇದೆ ಉತ್ತರ, ನಡುಗಡ್ಡೆ ಆಯ್ತು ಕರ್ನಾಟಕ. ಕುಸಿಯುತ್ತಿದೆ ಬೆಟ್ಟ ಗುಡ್ಡ, ಇನ್ನು 10 ದಿನ ವರುಣ ಆರ್ಭಟ ಹೀಗೆ ಇರುತ್ತೆ. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. 4 ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಪ್ರಮುಖವಾಗಿ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲೇ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದು, ಅನಾಹುತಗಳು ನಡೀತಾ ಇರುವಂತದ್ದು. ಸೊ ಈ ಜಿಲ್ಲೆಗಳಿಗೆ ಭೇಟಿ ಕೊಡ್ತಾರೆ. ನಾಳೆ ರಾತ್ರಿ ಉಡುಪಿಯಲ್ಲೇ ಸಿಎಂ ಬೊಮ್ಮಾಯಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಬುಧವಾರ ದಕ್ಷಿಣ ಕನ್ನಡಕ್ಕೆ ತೆರಳುತ್ತಾರೆ. ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡ್ತಾರೆ. ಸಿಎಂ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸಂತ್ರಸ್ತರಲ್ಲಿ ಒಂದು ರೀತಿಯ ಆಶಾ ಕಿರಣ. ಈಗ ಪ್ರಮುಖವಾಗಿ ಏನಾದರೂ ಆಗಬಹುದು, ಯಾವ ರೀತಿಯಾಗಿ ಪರಿಹಾರವನ್ನ ಹೇಳಬಹುದು. ಈಗಾಗಲೇ ಒಂದಷ್ಟು ಸಂತ್ರಸ್ತರಂತೂ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಪ್ರವಾಸದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಸಿಎಂ ಪರಿಶೀಲನೆ ಮಾಡ್ತಾರೆ ನೋಡಬೇಕು. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ, ಕೆಲವು ಕಡೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ, ಯಾವ ರೀತಿಯಾಗಿ ಈಗಾಗಲೇ ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ರೆಡ್ ಅಲರ್ಟ್ ಆಗಿರುವ ಜಿಲ್ಲೆಗಳನ್ನ ತೋರಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಕೂಡ ರೆಡ್ ಅಲರ್ಟ್ ಇದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾಲೇಜುಗಳು ಎಂದಿನಂತೆ ನಡೀತಾ ಇದೆ. ಉಡುಪಿಯಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮತ್ತೊಂದು ಜಿಲ್ಲೆ ಉತ್ತರ ಕನ್ನಡದಲ್ಲೂ ಕೂಡ ಆಲ್ರೆಡಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು, ಅಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತ ಆಗಿದೆ. ಶಿವಮೊಗ್ಗದಲ್ಲೂ ಕೂಡ ಈಗಾಗಲೇ ಅನೇಕ ಕಡೆಗಳಲ್ಲಿ, ಚಿಕ್ಕಮಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಅನೇಕ ಭಾಗದಲ್ಲೂ ಕೂಡ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರಲ್ಲಿ ಈಗಾಗಲೇ ಅನೇಕ ಕಡೆಗಳಲ್ಲಿ ಭೂಕುಸಿತ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಲ್ಲೂ ಕೂಡ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನೊಂದು ಜಿಲ್ಲೆ ಹಾವೇರಿಯಲ್ಲೂ ಕೂಡ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ, ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಹಾಗಾದ್ರೆ ಆರೆಂಜ್ ಅಲರ್ಟ್ ಘೋಷಣೆ ಆದಂತಹ ಜಿಲ್ಲೆಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಸದ್ಯಕ್ಕೆ ರೆಡ್ ಅಲರ್ಟ್ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಇದೆ. ಆದ್ರೆ ಯಾವ ಸಂದರ್ಭದಲ್ಲಿ ಏನು ಕೂಡ ಆಗುವಂತಹ ಚಾನ್ಸಸ್ ಇದೆ, ಯಾಕಂದ್ರೆ ಅಂತಹ ಒಂದು ಆತಂಕ ಇದೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ, ನದಿಗಳು ತುಂಬಿ ಹರಿತಾ ಇವೆ. ಧಾರವಾಡದಲ್ಲೂ ಕೂಡ ಸೇಮ್ ಸಿಚುವೇಶನ್ ಕಂಡು ಬರ್ತಾ ಇದೆ. ಅನೇಕ ರೀತಿಯಲ್ಲಿ ಈಗ ಜನರು ಸಂಕಷ್ಟಕ್ಕೆ ಒಳಗಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಮೂಲಕ ಈಗ ಹವಾಮಾನ ಇಲಾಖೆ ಇಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು ಈಗಾಗಲೇ ನಾವು ನೋಡ್ತಾ ಹೋಗೋದಾದ್ರೆ ಯೆಲ್ಲೋ ಅಲರ್ಟ್ ಯಾವ್ಯಾವ ಜಿಲ್ಲೆಗಳಲ್ಲಿ ಇದೆ, ಸಣ್ಣ ಪ್ರಮಾಣದ ಮಳೆ ಆಗ್ತಾ ಇರೋದು, ಒಂದಷ್ಟು ತೊಂದರೆಗಳಾಗ್ತಾ ಇರೋದನ್ನ ನೋಡ್ತಾ ಹೋಗೋದಾದ್ರೆ, ಹಾಸನದಲ್ಲಿ ಈಗಾಗಲೇ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದು ಆರೆಂಜ್ ಅಲರ್ಟ್ ಕೂಡ ಆಗಬಹುದು, ರೆಡ್ ಅಲರ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಬಿ ಕೇರ್ಫುಲ್, ಎಲ್ಲಾ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ಈಗ ಮಂಗಳೂರಿನಲ್ಲಿ ಏನೇನು ಸಮಸ್ಯೆಗಳಾಗಿದೆ, ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಈಗಾಗಲೇ ಪ್ರಾಬ್ಲಮ್ ಆಗ್ತಾ ಇದೆ, ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮಂಗಳೂರಿನ ಅದ್ಯಪಾಡಿಯ ಮೊಗೇರು ಕುದ್ರು ಗ್ರಾಮದಲ್ಲಿ ಫಲ್ಗುಣಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಇಡೀ ಊರಿಗೆ ನೆರೆಯ ಭೀತಿ ಎದುರಾಗಿದೆ. ಮೊಗೇರು ಕುದ್ರುವಿನ 35ಕ್ಕೂ ಹೆಚ್ಚು ಮನೆಯ ಜನರಿಗೆ ಸಂಕಷ್ಟ ಎದುರಾಗಿದ್ದು, ಮಳೆ ನೀರು ಹಾಗೆಯೇ ಅಡಿಕೆ, ತೆಂಗು ತೋಟ, ಗದ್ದೆಗೆ ಈಗಾಗಲೇ ನುಗ್ಗಿದೆ. ನಿಮಗೆ ಪ್ರತಿಯೊಂದು ದೃಶ್ಯದಿಂದ ದೃಶ್ಯಕ್ಕೆ ತೋರಿಸ್ತಾ ಹೋಗ್ತೀವಿ, 1 by 1 ತೋರಿಸ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಏನೇನಾಗಿದೆ, ಮಳೆಯಿಂದ ಆದ ಅವಾಂತರಗಳು ಎಲ್ಲವನ್ನ ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಮ್ಮದು ಇದು. ಇನ್ನು ಈಗಾಗಲೇ ಫಲ್ಗುಣಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ 35ಕ್ಕೂ ಹೆಚ್ಚು ಜನರಿಗೆ, ಅಂದ್ರೆ ಕುಟುಂಬಸ್ಥರಿಗೆ ಈಗ ಸಮಸ್ಯೆ ಆಗ್ತಾ ಇರುವಂತದ್ದು. ಮುಳುಗುವ ಭೀತಿಯಲ್ಲಿದೆ ಗ್ರಾಮ, ದ್ವೀಪದಂತಾಗಿದೆ. ಅಲ್ಲಿಂದ ಮನೆಯಿಂದ ಹೊರಗಡೆ ಬರಬೇಕು ಅಂದ್ರೆ ಅಲ್ಲಿ ಬೋಟ್ ಅನ್ನ ಅಲ್ಲಿ ಅವಲಂಬನೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಅದೇ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಇಲ್ಲ, ಮತ್ತೆ ದನಕರ ಎಲ್ಲ ಒಳಗಡೆ ಇದೆ. ಅದಕ್ಕೆಲ್ಲ ಹುಲ್ಲಿಗೆಲ್ಲ ತುಂಬ ಕಷ್ಟ ಆಗ್ತದೆ. ನಮಗೇನು ಸಾಮಾನೆಲ್ಲ ತರಲಿಕ್ಕೆ ಹೋಗೋದು ತುಂಬ ಕಷ್ಟ. ಇದ್ದದ್ರಲ್ಲೇ ತಿಂದು ಅದೇ ತಿನ್ನುವುದಷ್ಟೇ ನಾವು. ಮತ್ತು ಇದು ನಮಗೆ ಒಂದು ಡ್ಯಾಮಿದ್ದು ಸಮಸ್ಯೆ ತುಂಬ ಇದೆ, ಅದನ್ನು ಸ್ವಲ್ಪ ಇದು ಮಾಡಬೇಕಷ್ಟೇ.
ಯಾರಾದರೂ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ನಮಗೆ ತುಂಬ ಒಳ್ಳೆಯದಾಗ್ತದೆ. 8 ವರ್ಷ ಆಯಿತು ಇದು ಡ್ಯಾಮ್ ಆದಾಗಿನಿಂದ ಇದೇ ಸಮಸ್ಯೆ. ನಮ್ಮಲ್ಲಿದು ಮೊದಲೆಲ್ಲ ದೋಣಿ ಇರಲಿಲ್ಲ, ಈಗ 10 ವರ್ಷದಿಂದ ನಾವು ದೋಣಿ ತಗೊಂಡದ್ದು ಬೇಕಾಗ್ಬೋದು ಅಂತ. ಮೊದಲೆಲ್ಲ ಒಂದು ದಿವಸ ಎಲ್ಲ ಬಂದರೆ ಮಳೆ ಕಮ್ಮಿ ಆದ ತಕ್ಷಣ ಇಳೀತದೆ ನೆರೆ. ಈಗ ಇದು 15 ದಿವಸ ಆಯಿತು. 15 ದಿವಸ. ಸೊ ನೆಕ್ಸ್ಟ್ ದೃಶ್ಯ ನಿಮಗೆ ಮುಂದೆ ಇಟ್ಟಿದ್ದೀವಿ. ಗುಡ್ಡ ಜರಿದು ನಿರ್ಮಾಣ ಹಂತದ ಮನೆ ಇಲ್ಲಿ ನಾಶ ಆಗಿರುವಂತದ್ದು. ಈ ಘಟನೆ ಪುತ್ತೂರಿನ ಕುಂಬ್ರಾಡಿ ಅನ್ನುವಲ್ಲಿ ನಡೆದಿದೆ. ಮನೆ ಹಿಂಬದಿ ಇದ್ದ ಗುಡ್ಡದ ಬಂಡೆ ಸಹಿತ ಮಣ್ಣು ಬಿದ್ದಿದ್ರಿಂದ ಮನೆಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ಅನಾಹುತ ಏನು ಸಂಭವಿಸಿಲ್ಲ. ನಿರಂತರ ಗುಡ್ಡ ಕುಸಿತದಿಂದ ಮಣ್ಣು ಜಾರ್ತಾ ಇದೆ. ಕೆಳಭಾಗದ ಮನೆಗಳು ಅಪಾಯದ ಅಂಚಿಗೆ ಬಂದು ನಿಂತಿವೆ. ಅವೈಜ್ಞಾನಿಕ ರೀತಿಯಲ್ಲಿ ಗುಡ್ಡದ ಮಣ್ಣು ಕೊರೆದಿದ್ದಕ್ಕೆ ಈ ಸಮಸ್ಯೆ ಆಗಿದೆ ಅಂತ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಪ್ರಕೃತಿ ಯಾವಾಗ್ಲೂ ಕೂಡ ಅದರ ವಿರುದ್ಧ ನಾವು ಹೋದ್ರೆ ಏನಾಗತ್ತೆ, ಪ್ರಕೃತಿ ಮುನಿಸಿಕೊಂಡ್ರೆ ಏನಾಗತ್ತೆ ಅನ್ನುವಂಥದ್ದು. ಮಳೆಗಾಲ ಇದು, ಮಳೆ ಬಂದೇ ಬರಬೇಕು, ಬರ್ತದೆ ಕೂಡ. ಆದ್ರೆ ಈಗ ಈ ಒಂದು ರೀತಿಯಾದಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗುವಂತಹ ಅನಾಹುತಗಳು, ನಾವು ಮಾಡ್ಕೊಳ್ತಾ ಇರುವಂತಹ ಅನಾಹುತಗಳು ಕೂಡ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಅಲ್ಲಿ JCB ತಟ್ಟು ಮಾಡಿದ್ದಾರೆ ಮಣ್ಣು. ಆ ನೀರೆಲ್ಲ ಕೆಳಗೆ ಬಂದು ನಮ್ಮ ಮನೆ ಹತ್ತಿರ ಬಂದಿದೆ. ತುಂಬಾ ಮಳೆ ಬಂದರೆ ನಮ್ಮ ಮನೆಗೆ ಅಪಾಯ ಇದೆ. ಕೆಲವು ನೀರುಗಳೆಲ್ಲ ನಮ್ಮ ಇದು ಕಣಿಗಳೆಲ್ಲ ಮುಚ್ಚಿ ಹೋಗಿದೆ ಅದರಲ್ಲಿ. ಅದಕ್ಕೆ ನಮಗೆ ಒಂದು ಸಹಕಾರ ಬೇಕು. ನಮ್ಮ ಮನೆ ಅಪಾಯದಲ್ಲಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ನಮಗೆ ಬರೆಯಲ್ಲಿ ನೀರು ಆ ಕಡೆಯಿಂದ ನೀರು ಬಂದರೆ ಅದು ಒಸರು ನೀರು ಯಾವಾಗಲೂ ಇರ್ತದೆ. ಆ ಕಡೆಯಿಂದ ತಿರುಗಿ ಮುಂದಿನ ದೃಶ್ಯ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ಭಾರಿ ಮಳೆಗೆ ಕಡಲ್ಕೊರೆತ ಉಂಟಾಗ್ತಾ ಇದೆ. ಬಟ್ಟಪಾಡಿ ಉಳ್ಳಾಲದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಆಗ್ತಿದೆ ಈ ಕಡಲ ತೀರದಲ್ಲಿ. ಸೊ ಬಟ್ಟಪಾಡಿ ಕಡಲ ತೀರದ ರಸ್ತೆ ಅಂತೂ ಕಂಪ್ಲೀಟ್ ಆಗಿ ರಸ್ತೆ ಪಾಲಾಗಿದೆ. ಸಂಪರ್ಕ ಕಡಿತವಾಗಿ ಬಟ್ಟಪಾಡಿ ಗ್ರಾಮ ದ್ವೀಪದಂತಾಗಿದೆ. ಈಗ ರೋಡೇ ಇಲ್ಲ, ಆ ಕಡೆ ಈ ಕಡೆ ಹೋಗೋದಿಕ್ಕೆ. ಕಂಪ್ಲೀಟ್ ಆಗಿ ಅಲ್ಲಿ ಕಾಣಿಸ್ತಾ ಇರೋದು ನೀರು ಮಾತ್ರ. ಹಾಗಾದ್ರೆ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿದೆ, ಆ ಗ್ರಾಮ ದ್ವೀಪದಂತಾಗಿರೋದಕ್ಕೆ ಏನ್ ಕಾರಣ, ಏನ್ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಪಿಕ್ಚರ್ ಅನ್ನು ತೋರಿಸಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತದೆ. ಈ ಭಾರಿ ಮಳೆ ಮುಂದಿನ 4-5 ದಿನಗಳ ಕಾಲ ವಿಸ್ತರಿಸುವಂತಹ ಸೂಚನೆಯನ್ನು ಕೂಡ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಒಂದು ಕಡೆ ನದಿಗಳು ಉಕ್ಕಿ ಹರಿತಾ ಇದ್ರೆ, ಇನ್ನೊಂದು ಕಡೆ ಸಮುದ್ರ ಕೂಡ ಅಬ್ಬರಿಸ್ತಾ ಇದೆ. ನಾನೀಗ ಮಂಗಳೂರಿನ ಉಳ್ಳಾಲದ ಬಟ್ಟಪಾಡಿ ಕಡಲ ಕಿನಾರೆಯಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ರಸ್ತೆ ಸಂಪೂರ್ಣವಾಗಿ ನಾಮಾವಶೇಷ ಆಗಿದೆ. ಕಡಲ ಅಬ್ಬರಕ್ಕೆ ರಸ್ತೆ ಆಪೋಷಣಗೊಂಡಿರುವಂಥದ್ದು. ಇದು ಬಟ್ಟಪಾಡಿ ಗ್ರಾಮವನ್ನು ಸಂಪರ್ಕಿಸುವಂತಹ ರಸ್ತೆ. ಉಳ್ಳಾಲದಿಂದ ಬಟ್ಟಪಾಡಿಗೆ ಇರುವಂತಹ ಏಕೈಕ ರಸ್ತೆ. ಆದರೆ ಕಡಲು ಅಬ್ಬರಿಸಿದ ಕಾರಣ, ಕಡಲ್ ಕೊರೆತ ತೀವ್ರವಾದ ಕಾರಣ ಬಟ್ಟಪಾಡಿ ಪ್ರದೇಶಕ್ಕೆ ಹೋಗುವಂತ ರಸ್ತೆ ಸಂಪೂರ್ಣವಾಗಿ ಈಗ ಕಡಲು ಪಾಲಾಗಿರುವಂಥದ್ದು. ಬಟ್ಟಪಾಡಿ ಗ್ರಾಮದಲ್ಲಿ ಸುಮಾರು 35 ಕುಟುಂಬಗಳು ವಾಸವಾಗ್ತಾ ಇದೆ. 35 ಮನೆಗಳಿಗೂ ಈಗ ಸಂಚಾರ ಆರಂಭಗೊಂಡಿರುವಂಥದ್ದು. ಯಾಕೆಂದ್ರೆ ಕಡಲು ಮತ್ತಷ್ಟು ಅಬ್ಬರಿಸ್ತಾ ಇದೆ, ಬೊಬ್ಬರಿಯುತ್ತಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಏನೇ ಘಟನೆಗಳು ಸಂಭವಿಸಬಹುದು. ಈ ನಿಟ್ಟಿನಲ್ಲಿ ಇಲ್ಲಿನ ಜಿಲ್ಲಾಡಳಿತ ಆ 35 ಮನೆಗಳ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ಹೋಗಿ ಎಂಬ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆ ಸಂಪೂರ್ಣವಾಗಿ ಈಗ ಹಾಳಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಡಲ ಅಬ್ಬರ ಜಾಸ್ತಿ ಆದರೆ ಇಲ್ಲಿನ 35 ಮನೆಗಳು ಕೂಡ ಸಮುದ್ರ ಪಾಲಾಗುವಂತಹ ಆತಂಕ ಇದೆ. ಹಾಗಾಗಿ ಇಲ್ಲಿಯ ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ಅವರಿಗೆ ಕಾಳಜಿ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಆದರೆ ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ, ಅಲ್ಲಿ ನಮಗೆ ನೆಲೆಸೋಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಜೋರು ಮಳೆ ಬಂದಂತಹ ಸಂದರ್ಭದಲ್ಲಿ ಶಾಲೆಯ ಒಳಗೆ ನೀರು ಬರುತ್ತೆ. ಹಾಗಾಗಿ ತುಂಬಾ ಕಷ್ಟ ಆಗ್ತಾ ಇದೆ ಎಂಬ ಅಳಲನ್ನು ಕೂಡ ಇಲ್ಲಿನ ಸ್ಥಳೀಯರು ತೋರಿಸ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆ ಸಂಪೂರ್ಣವಾಗಿ ಈಗ ಕಡಲು ಪಾಲಾಗಿರುವಂಥದ್ದು. ಇದೇ ರೀತಿಯಾಗಿ ಉಳ್ಳಾಲದ ಕಡಲ ಕಿನಾರೆ ಆಗಿರ್ಬೋದು, ಮತ್ತೊಂದು ಭಾಗ ಆದಂತಹ ಸುರತ್ಕಲ್ನ ಕಡಲ ಕಿನಾರೆ ಆಗಿರ್ಬೋದು, ಎಲ್ಲವೂ ಕೂಡ ಇದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಹಾಗಾಗಿ ಇಲ್ಲಿ ಶಾಶ್ವತವಾಗಿ ಕಡಲ್ ಕೊರೆತವನ್ನು ನಿವಾರಿಸೋಕೆ ಕಾಮಗಾರಿಯನ್ನು ಮಾಡಬೇಕು, ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕೆಂಬ ಮನವಿಯನ್ನು ವರ್ಷದಿಂದ ವರ್ಷಕ್ಕೆ ಇಲ್ಲಿನ ಜನ ಮನವಿಯನ್ನು ಕೊಡ್ತಾನೆ ಇದ್ದಾರೆ. ಆದರೆ ಮನವಿ ಯಾವುದೇ ಕಾರಣಕ್ಕೂ ಇಲ್ಲಿ ಅಧಿಕಾರಿಗಳ ಕೈ ಸೇರಲ್ಲ, ಜನಪ್ರತಿನಿಧಿಗಳ ಕೈ ಸೇರಲ್ಲ. ಕೇವಲ ಭರವಸೆಯ ಮಾತುಗಳು ಮಾತ್ರ ಅವರಿಂದ ಹೊರ ಬರ್ತಿದೆ ಎಂಬ ಆಕ್ರೋಶ ಕೂಡ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ನದಿಗಳ ನೀರು ಕಡಲು ಸೇರ್ತಾ ಇದೆ. ಕಳೆದ 1 ವಾರದಿಂದ ಕಡಲ ಅಬ್ಬರವು ಕೂಡ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕಡಲ ತೀರದ ಜನರು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಭಾಗಕ್ಕೂ ಕೂಡ ಸ್ವಲ್ಪ ಗಮನವನ್ನು ಹರಿಸಬೇಕೆಂಬ ಮನವಿಯನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡದಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡಿದ್ವಿ. ಉಡುಪಿಯ ಕತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಉಡುಪಿ ಜಿಲ್ಲೆಯ ಬೈಂದೂರು ಹಾಗೂ ಕಾಪು ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆಯಾಗ್ತಿದೆ. ಕಾಪು ತಾಲೂಕಿನ ಮೂಳೂರಿನ ಸಮುದ್ರ ಕಿನಾರೆಯಲ್ಲಿ ಕಡಲ್ಕೊರೆತ ಹೆಚ್ಚಾಗಿದೆ. ನೂರಾರು ಮರಗಳು, ತಡೆಕಲ್ಲುಗಳು ಸಮುದ್ರ ಪಾಲಾಗಿವೆ. ನೆಟ್ಟ ತೆಂಗಿನ ಮರಗಳನ್ನು ಉಳಿಸಿಕೊಳ್ಳುವುದಕ್ಕೆ ನಿವಾಸಿಗಳು ಪರದಾಡ್ತಿದ್ದಾರೆ. ಶಾಸಕ ಲಾಲಾಜಿ ಮೆಂಡನ್ ಬೇಜವಾಬ್ದಾರಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ
ಹೊರ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಸಮುದ್ರಕ್ಕೆ ತಡೆಯೊಡ್ಡುವಂತಹ ನಿಟ್ಟಿನಲ್ಲಿ ಅಂದ್ರೆ ಯಾವುದೇ ರೀತಿಯಲ್ಲೂ ತಡೆಗೋಡೆ ಮಾಡಿ ಅಲ್ಲಿ ಆ ಒಂದು ನೀರು ಮುಂದೆ ಬರದ ಹಾಗೆ ಅಲೆಗಳ ಅಬ್ಬರ ಜಾಸ್ತಿ ಆಗದ ಹಾಗೆ ಈಗಾಗಲೇ ತಡೆಗೋಡೆ ಮಾಡುವಂತಹ ಪ್ರಯತ್ನಗಳು ಅದೆಲ್ಲವೂ ಕೂಡ ಈಗ ಸಮುದ್ರ ಪಾಲ ಆಗ್ತಾ ಇದೆ. ನನಗೂ ಯಾರ ಒಂದು ಇದು ಕೂಡ ಇಲ್ಲ, ವಿರುದ್ಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಎಲ್ಲವನ್ನು ಕೂಡ ಆಪೋಷಣೆ ಮಾಡ್ಕೊಳ್ತಾ ಇದೆ ಸಮುದ್ರ. ಇನ್ನು ಉಡುಪಿ ಜಿಲ್ಲೆಯ ಬೈಂದೂರು ಹಾಗೂ ಕಾಪು ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ಆಗಮಿಸಿದ್ರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಶೋಭಾ ಅವರನ್ನ ನೋಡೋದಕ್ಕೆ ಜನರು ಪ್ರವಾಹವನ್ನೂ ಲೆಕ್ಕಿಸದೆ ಅಲ್ಲಿ ಓಡೋಡಿ ಬಂದಿದ್ರು. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಅಲ್ಲಿ ಏನಾಗಿದೆ ಅನ್ನುವಂಥ ಸಿಚುವೇಶನ್ ತಿಳ್ಕೊಳ್ಳೋದಕ್ಕೆ ಕೇಂದ್ರ ಸಚಿವೆ ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಮನವಿಯನ್ನ ತಿಳಿಸೋದಕ್ಕೆ ಅಥವಾ ಅಲ್ಲಿನ ಸಮಸ್ಯೆಗಳನ್ನ ಹೇಳೋದಕ್ಕೆ ಜನ ಕೂಡ ಅಲ್ಲಿ ಮಳೆಯನ್ನ ಪ್ರವಾಹವನ್ನ ಲೆಕ್ಕಿಸದೆ ಅವರ ಹತ್ರ ಮಾತನಾಡಿಸೋದಕ್ಕೆ ಬಂದಿದ್ರು. ಶಂಕುಸ್ಥಾಪನೆ ಮಾಡಿ ಹೋಗಿರಲ್ಲ ಬ್ರಿಡ್ಜ್ ಇಂದ ಆಚೆ ನೀವೇ ಬಂದಿದ್ರಿ ಬಂದಡಿಂದ ಅಲ್ಲಿಂದ ಒಳ್ಳೆ ರೋಡ್ ನಮ್ಗೆ ಅಲ್ಲಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಮಲೆನಾಡಿನಲ್ಲಿ ವರುಣನ ಅಬ್ಬರ ಹೆಚ್ಚಾಗ್ತಾನೆ ಇದೆ. ಮಣಬೂರು ಗ್ರಾಮದಿಂದ ಹೊರಬರಲಾಗದೆ ಜನ ಪರದಾಡ್ತಿದ್ದಾರೆ. ಉಕ್ಕಿ ಹರಿತಾ ಇರುವಂತಹ ಈ ಒಂದು ನದಿಯನ್ನ ದಾಟೋದಕ್ಕೆ ಗ್ರಾಮಸ್ಥರು ಹರಸಾಹಸ ಪಡ್ತಿದ್ದಾರೆ. ಮಣಬೂರಿನಲ್ಲಿ ಸೇತುವೆ ಮೇಲೆ 4 ಅಡಿ ಎತ್ತರದಲ್ಲಿ ನೀರು ಹರಿತಾ ಇದ್ದು ಗ್ರಾಮಸ್ಥರು ಹಗ್ಗ ಕಟ್ಟಿ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಈಗ ದಾಟ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತೆ. ಸೊ ಜನ ತಮಗೆ ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಇದರ ಕಡೆ ಗಮನವನ್ನ ಹರಿಸಬೇಕು. ನೋಡಿ, ಇವತ್ತು ಶಾಲೆ ಹೋಗೋ ಮಕ್ಕಳನ್ನ ಹೊತ್ತು ದಾಟಿಸುವಂತ ಪರಿಸ್ಥಿತಿ ಬಂದಿದೆ. ಯಾವುದೇ ಒಂದು ಜನಪ್ರತಿನಿಧಿಗಳು ಬಂದು ಇದನ್ನ ಸಮಸ್ಯೆ ಬಗೆಹರಿಸಿಲ್ಲ. ಈ ಒಂದು ಕಷ್ಟನ ನೋಡಿ, ಅಲ್ಲಿಂದ ನೀರು ಬರ್ತಾ ಇದೆ. ಆ ಥರ ಫುಲ್ಲು ನೀರು ತೋಟಗಳಲ್ಲಿ ನುಗ್ಗಿ ಎಲ್ಲ ಜಮೀನುಗಳಲ್ಲಿ ನುಗ್ಗಿ ನೀರು ಬರ್ತಾ ಇದ್ದು ಊರ ನೀರು ಕೂಡ ಈ ರಸ್ತೆ ಮೇಲೆ ಹೋಗ್ತಾ ಇದೆ. ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಸೇತುವೆ ನಿರ್ಮಾಣ ಮಾಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಶಾಸಕರು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಿದ್ದೀವಿ, ಈ ಒಂದು ರಸ್ತೆಗೆ ಒಂದು ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ನಿಮ್ಮ ಹತ್ರ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಇಲ್ಲಿ ಇವತ್ತು ನಿಮ್ಮ ಹತ್ರ ಸೊ ಜನನೇ ಹೇಳಬೇಕಾದಂತಹ ಪರಿಸ್ಥಿತಿ ಇದೆ. ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಚಿಕ್ಕಮಗಳೂರಲ್ಲೇ ವರುಣನ ಆರ್ಭಟ ಜಾಸ್ತಿ ಆಗಿದ್ದು ಮಳೆಯ ಅಬ್ಬರಕ್ಕೆ ಕಸ್ಕೆ ಗ್ರಾಮದಲ್ಲಿ 2000 ಕಾಫಿ ಗಿಡ ನಾಶ ಆಗಿದೆ. ಕಾಫಿ ಗಿಡಗಳು ಸುಮಾರು 300 ಮೀಟರ್ ದೂರಕ್ಕೆ ಕೊಚ್ಚಿಕೊಂಡು ಹೋಗಿರುವುದನ್ನ ನೀವು ಗಮನಿಸಬಹುದು. ಅದೇ ರೀತಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಿಂದಾಗಿ ತುಂಗಾ ನದಿಗೆ ಭಾರಿ ನೀರು ಹರಿದು ಬರ್ತಾ ಇದೆ. ಶೃಂಗೇರಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶ ಕೂಡ ಜಲಾವೃತಗೊಂಡಿದೆ. ದೇವಾಲಯದ ಪಾರ್ಕಿಂಗ್ ಪ್ರದೇಶಕ್ಕೆ ನದಿ ನೀರು ನುಗ್ಗಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು, ಎಚ್ಚರದಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರಿ ಮಳೆಯಿಂದ ನಲ್ಲೂರು ಕೆರೆ ತುಂಬಿದೆ, ಕೋಡಿ ಬಿದ್ದಿದೆ. ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೆರೆ ತುಂಬ್ತಾ ಇತ್ತು. ಆದರೆ ಈ ಬಾರಿ ಜುಲೈನಲ್ಲೇ ಕೆರೆ ತುಂಬಿದ್ದು ರೈತರಿಗೆ ಇದು ಖುಷಿಯನ್ನ ಕೊಟ್ಟಿದೆ. ಯಾಕಂದ್ರೆ ರೈತರಿಗೆ ಇದು ಸೂಕ್ತ ಸಮಯ ಕೆಲಸವನ್ನ ಮಾಡೋದಿಕ್ಕೆ, ಕೃಷಿ ಚಟುವಟಿಕೆಗಳನ್ನ ನಡೆಸೋದಿಕ್ಕೆ. ಸೊ ರೈತರಿಗಂತೂ ಖುಷಿಯಾಗಿದೆ ಇದರಿಂದ. ಚಿಕ್ಕಮಗಳೂರಿನ ಮಲ್ನಾಡು ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿತಿರುವ ವರುಣದೇವನ ಆರ್ಭಟಕ್ಕೆ ಮಲೆನಾಡಿಗರು ಒಂದು ರೀತಿಯಲ್ಲಿ ಕಂಗಾಲಾಗಿರುವಂಥದ್ದು. ಈಗಾಗಲೇ ಅಲ್ಲಲ್ಲಿ ರಸ್ತೆ ಕುಸಿತ ಆಗ್ತಿರುವಂಥದ್ದು, ಭೂಕುಸಿತಗಳು ಕೂಡ ಉಂಟಾಗ್ತಿರುವಂಥದ್ದು. ಆದರೆ ನಿನ್ನೆ ಸುರಿದಂಥ ಭಾರಿ ಮಳೆಗೆ ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಗ್ರಾಮದಲ್ಲಿ ಜಲಸ್ಫೋಟ ಉಂಟಾಗಿರುವಂಥದ್ದು. ಹಾಗಾಗಿ 2 ಎಕರೆಗೂ ಅಧಿಕ ಕಾಫಿ ತೋಟ ಸಂಪೂರ್ಣ ನಾಶ ಆಗಿರುವಂಥದ್ದು. ನಾವೀಗ ಆ ಪ್ರದೇಶದಲ್ಲಿ ಇದ್ದೀವಿ, ನೋಡ್ತಾ ಇರ್ಬೋದು. ಇದು ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಗ್ರಾಮದ ಒಂದು ದೃಶ್ಯಾವಳಿ ಇದಾಗಿರುವಂಥದ್ದು. ಏನು ನಿರಂತರವಾಗಿ ಕಳೆದ ವಾರದಿಂದನೂ ಕೂಡ ಬಿಟ್ಟು ಬಿಡದೆ ವರುಣದೇವ ಸುರಿತಿರುವಂಥದ್ದು. ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಜಲಸ್ಫೋಟವೇ ಉಂಟಾಗಿರುವಂಥದ್ದು. ಯಾವುದೇ ರೀತಿಯ ಹಳ್ಳಗಳು ಕೂಡ ಇಲ್ಲಿ ಇರಲಿಲ್ಲ. ಆದರೆ ಏಕಾಏಕಿ ಮಳೆ ಅತಿ ಹೆಚ್ಚು ಜಾಸ್ತಿ ಆದ ಪ್ರಮಾಣವಾಗಿ ಹಿನ್ನೆಲೆಯಲ್ಲಿ ಇಲ್ಲಿ ಜಲಸ್ಫೋಟ ಉಂಟಾಗಿರೋದನ್ನು ನೋಡ್ಬೋದು. ಯಾವ ರೀತಿ ಗುಡ್ಡ ಕುಸಿತಾಗಿದೆ ಅನ್ನೋದು ಕೂಡ ನೀವು ನೋಡ್ಬೋದಾಗಿದೆ. ಬೃಹದಾಕಾರದ ಬಂಡೆಗಳು ಕೂಡ ಮೇಲಿಂದ ಇಲ್ಲಿಗೆ ಬಂದಿರುವಂಥದ್ದು. ಹಾಗಾಗಿ ಏನು ಅಕ್ಕಪಕ್ಕದಲ್ಲಿದ್ದಂಥ ಸುಮಾರು ಮೇಲೆ ಒಂದು 500 ಮೀಟ್ರು 1000 ಮೀಟ್ರ್ ವರೆಗೂ ಕೂಡ ಈ ರೀತಿ ಕುಸಿದುಕೊಂಡು ಇಲ್ಲಿ ಬಂದಿರುವಂಥದ್ದು. ಹಾಗಾಗಿ ಬಂಡೆಕಲ್ಲುಗಳು ಮೇಲಿಂದ ಕೆಳಗೆ ಬಂದಿರುವಂಥದ್ದು. ಬೃಹದಾಕಾರದ ಮರಗಳು ಕೂಡ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿರುವಂಥದ್ದು. ಜೊತೆಗೆ ಅಕ್ಕಪಕ್ಕ ಇದ್ದಂಥ ಕಾಫಿ ಗಿಡಗಳು ಕೂಡ ನೆಲ ಸಮವಾಗಿರುವಂಥದ್ದು. ಇಲ್ಲಿ ನೋಡೋದಾದ್ರೆ ಕಾಫಿ ಗಿಡಗಳು ಕೂಡ ಈ ಜಾಗದಲ್ಲಿ ನೀವು ನೋಡಬಹುದಾಗಿದೆ. ಇದರಿಂದ ಒಂದು ರೀತಿಯಲ್ಲಿ ಕಾಫಿ ಬೆಳೆಗಾರರು ಕೂಡ ಕಂಗಾಲಾಗಿದ್ದಾರೆ. ಈ ತೋಟದ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಧರ್ಮಗೌಡರು ಅಂತ. ಇದೇ ಫಸ್ಟ್ ಸಾರಿ ಈ ಥರ ಜಲಸ್ಫೋಟ ಆಗಿದೆ. ಇದಕ್ಕಿಂತ ಜಾಸ್ತಿ ಬಂದಿದೆ, ಏನೂ ಆಗಿರಲ್ಲ. ಇದೇನು ಜಾಸ್ತಿ ಅಲ್ಲ ಇದು ಮಳೆ ಈ ಟೈಮ್ಗೆ. ಆದರೆ ಈ ಸಾರಿ ಆ ಥರ ಆಗಿದೆ. ಹೆಚ್ಚು ಕಡಿಮೆ ಟೋಟಲಿ 2000 ಮೇಲೆ ಹೋಗಿದೆ ಸರ್ ಈ ಕಾಫಿ ಗಿಡ ಫುಲ್. ಇದಿಷ್ಟು ಕಾಫಿ ತೋಟದ ಮಾಲೀಕರ ಧರ್ಮಗೌಡರು ಮಾತಾಗಿರುವಂಥದ್ದು. ಹಾಗಾಗಿ
ಏನು ಇಲ್ಲಿ ಸಾಕಷ್ಟು ಹಾನಿ ಉಂಟಾಗಿರುವಂಥದ್ದು. ಸೂಕ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಿದ್ರೆ ಮಾತ್ರ ನಾವು ಬದುಕಬಹುದು, ಇಲ್ಲಾಂದರೆ ನಮಗೆ ಬದುಕು ದುಸ್ತರ ಆಗಲಿದೆ ಅನ್ನೋ ಮಾತುಗಳನ್ನ ಇಲ್ಲಿನ ಕಾಫಿ ತೋಟದ ಮಾಲೀಕರು ಹೇಳ್ತಿದ್ದಾರೆ. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಮಳೆ ಅವಾಂತರವನ್ನ ತಂದೊಡ್ಡಿದೆ, ಏನು ಆಗಿದೆ ಸಮಸ್ಯೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ದೃಶ್ಯ ಸಮೇತ ಡೀಟೇಲ್ಸ್ ಅನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಾಸನ ಜಿಲ್ಲೆಯ ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಭೂಕುಸಿತ ಆಗಿದೆ. ದೋಣಿಗಲ್ ಸಮೀಪ ಗುತ್ತಿಗೆದಾರರು ಮರಳು ಚೀಲ ಜೋಡಿಸಿದ್ರು. ರಾತ್ರಿ ಸುರಿದ ಮಳೆಗೆ ಮರಳಿನ ಚೀಲಗಳು ಕೊಚ್ಚಿ ಹೋಗಿವೆ. ಅದರಿಂದ ಹೆದ್ದಾರಿಯ ರಸ್ತೆ ಮತ್ತೆ ಕುಸಿದಿದೆ. ಇದೀಗ ಮಣ್ಣು ಕುಸಿಯದಂತೆ ತಡೆಯೋದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಕಟ್ಟಲಾಗಿದೆ. ಇನ್ನಷ್ಟು ರಸ್ತೆ ಕುಸಿದ್ರೆ ಕರಾವಳಿಗೆ ಸಂಪರ್ಕ ಬಂದ್ ಆಗುವ ಸಾಧ್ಯತೆ ಇದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮಾಳಗೆರೆ ಹೊಸಕೊಪ್ಪಲು ಗ್ರಾಮದ ರುದ್ರಮ್ಮ ಅನ್ನೋರಿಗೆ ಸೇರಿದ ಮನೆ ಕುಸಿದಿದ್ದು, ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಭಾರಿ ಕಷ್ಟವಾಗಿದೆ. ಸೂಕ್ತ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ರುದ್ರಮ್ಮ ಮನವಿ ಮಾಡಿದ್ದಾರೆ. ಎಲ್ಲ ಬಿದ್ದೋಯ್ತು, ಏನು ಇಲ್ಲ ಇಲ್ಲ ಸ್ನಾನ ಮಾಡೋಕ್ಕೂ ನಮಗೆ ಗೊತ್ತಿಲ್ಲ. ಆ ಪರಿಸ್ಥಿತಿ ಬಂದು ಹೊತ್ತು 3 ದಿವಸ ಬಂದು 5 ಹೆಣ್ಮಕ್ಳು ಸಹ ನನ್ನ ಗಂಡ ಹೆಂಡ್ರು. ಇನ್ನು ದೃಶ್ಯ 12ರಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಅಣಶಿ ಘಟ್ಟದಲ್ಲಿ ಮತ್ತೆ ಭೂಕುಸಿತವಾಗಿದೆ. ಒಂದು ವಾರದ ಅಂತರದಲ್ಲಿ 3ನೇ ಬಾರಿಗೆ ಅಣಶಿ ಘಟ್ಟದಲ್ಲಿ ಭೂಕುಸಿತವಾಗಿದ್ದು, ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಲ್ಲು ಮಣ್ಣು ಕುಸಿತಿದೆ. ಮತ್ತೆ ಘಟ್ಟದ ರಸ್ತೆಯ ಮೇಲೆ ಮರ, ಕಲ್ಲು, ಮಣ್ಣು ಬಿದ್ದಿದೆ. ವಾಹನ ಸಂಚಾರ ಬಂದ್ ಮಾಡಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ದೃಶ್ಯ 13ರಲ್ಲಿ ಕಾವೇರಿ ನದಿ ಪಾತ್ರದಲ್ಲಿ ಭಾರಿ ಮಳೆಯಾಗ್ತಿದ್ದು ಜಮೀನು ಜಲಾವೃತವಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರೋ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮುಳುಗಿದ್ದು, ಸ್ನಾನಘಟ್ಟಕ್ಕೆ ಭಕ್ತರ ಪ್ರವೇಶ ನಿರ್ಬಂಧಿಸಲಾಗಿದೆ. ರಂಗನತಿಟ್ಟು ಪಕ್ಷಿಧಾಮಕ್ಕೂ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮುಡೇವಾಡಿ ಗ್ರಾಮದಲ್ಲಿ ಭಾರಿ ಮಳೆಗೆ ಶಾಲಾ ಕಟ್ಟಡದ ಗೋಡೆ ಕುಸಿದಿದೆ. ಶನಿವಾರದಂದು ಗುರ್ಲಗಂಜಿ ಗ್ರಾಮದ ಶಾಲಾ ಕೊಠಡಿಯ ಗೋಡೆ ಕುಸಿದಿತ್ತು. 2 ದಿನಗಳ ಅಂತರದಲ್ಲಿ ಖಾನಾಪುರ ತಾಲೂಕಲ್ಲಿ 2 ಶಾಲಾ ಕಟ್ಟಡಗಳ ಗೋಡೆ ಕುಸಿದಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಬಸವಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಯಾವುದೇ ಕ್ಷಣದಲ್ಲೂ ಡ್ಯಾಂನಿಂದ ನೀರು ಹೊರಬಿಡೋದಕ್ಕೆ ನಿರ್ಧಾರ ಮಾಡಲಾಗಿದ್ದು, ಇದು ರಾಯಚೂರಿನ ಲಿಂಗಸಗೂರು ತಾಲೂಕಿನಲ್ಲಿ ಇದರಿಂದಾಗಿ ನೆರೆಯ ಭೀತಿ ಎದುರಾಗಿದೆ. ಇನ್ನು ಮಡಿಕೇರಿ ಭಾಗದಲ್ಲಿ ದೃಶ್ಯ 16ರಲ್ಲಿ ಮಡಿಕೇರಿ ಭಾಗದಲ್ಲಿ ಕಾವೇರಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು, ಕುಶಾಲನಗರದ ಸಾಯಿ ಬಡಾವಣೆ ಮುಳುಗಡೆಯ ಭೀತಿಯಲ್ಲಿದೆ. ಬಡಾವಣೆಯಿಂದ 100 ಮೀಟರ್ ಅಂತರದಲ್ಲೇ ಕಾವೇರಿ ನದಿ ಇದೆ. ಮಳೆ ಏನಾದರೂ ಹೆಚ್ಚಾದಲ್ಲಿ ಬಡಾವಣೆ ಮುಳುಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 2 ಕುಟುಂಬಗಳು ಇಲ್ಲಿ ಮನೆಯನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ. ದೃಶ್ಯ 17ರಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ, ಅಲ್ಲಾನಗರ, ಕಾಸನಕಂಡಿ ಹಾಗೂ ಹಾಲವರ್ತಿಯ ರಸ್ತೆ ಹದಗೆಟ್ಟಿದೆ. ಬೃಹತ್ ಕಾರ್ಖಾನೆಗಳ ಲಾರಿ ವಾಹನಗಳ ಓಡಾಟದಿಂದಾಗಿ ರಸ್ತೆ ಹದಗೆಟ್ಟಿದ್ದು, ಕಳೆದ ವರ್ಷ ಹೋರಾಟ ಮಾಡಿದಾಗ ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಿಸಿ ರಸ್ತೆ ಮಾಡುವ ಭರವಸೆಯನ್ನು ಕೊಟ್ಟಿದ್ವು. ಆದರೆ ಈಗ ಮಳೆಗಾಲ ಆರಂಭವಾಗಿದ್ದು ರಸ್ತೆ ಅಭಿವೃದ್ಧಿಯಾಗಿಲ್ಲ. ಇನ್ನು ದೃಶ್ಯ 18ರಲ್ಲಿ ಕಲಬುರಗಿಯ ಚಿತ್ತಾಪುರ ದಂಡೋತಿ ರಸ್ತೆ ಅವ್ಯವಸ್ಥೆಯಿಂದ ಕೂಡಿದೆ. ತಗ್ಗುಗುಂಡಿ ನೀರಿನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿನ ಪೇಪರ್ ದೋಣಿ ಬಿಟ್ಟಿದೆ. ಬಿಜೆಪಿಯಲ್ಲಿ ಜನರಿಗೆ ಗುಂಡಿ ಕೊಟ್ಟಿದ್ದಕ್ಕೆ ಧನ್ಯವಾದ ಅನ್ನುವಂತಹ ವ್ಯಂಗ್ಯವನ್ನು ಕೂಡ ಮಾಡಿ ಅಲ್ಲಿ ಈಗಾಗಲೇ ಈ ರೀತಿಯಾಗಿ ಒಂದಷ್ಟು ವ್ಯಂಗ್ಯವನ್ನು ಮಾಡುವಂತ ಕೆಲಸ ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಈ ಕೆಲಸವನ್ನ ಮಾಡಿಸಿಲ್ಲ ಅಂತ ಹೇಳುವಂತಹ ಪ್ರಯತ್ನ. ಇನ್ನು ಈಗಾಗಲೇ ನೀವು ನೋಡ್ತಾ ಇದ್ದಿಲ್ಲ, ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೋಡಲ್ಲಿ ಇವು ಸಸಿ ಹಚ್ಚುವ ಕಾರ್ಯಕ್ರಮದಲ್ಲಿ ಬಾಯ್ತಾಪುರ ಜನತೆ ಏನಪ್ಪ ಅಂದ್ರೆ ಧನ್ಯವಾದ ಹೇಳತ್ತಾರ ಅವರಿಗೆ. ಮತ್ತು ಅದಕ್ಕೋಸ್ಕರ ಅದಕ್ಕೆ ಎಲ್ಲರೂ ಬಂದು ಸಸಿ ನೆಟ್ಟಿ ಮುಖ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇದೇ ಥರ ಸಸಿ ನೆಡುವ ಕಾರ್ಯಕ್ರಮ ಏನಪ್ಪ ಹಮ್ಮಿಕೊಂಡಿದ್ದೀವಿ. ತಾಲೂಕಿನ ಯಾವುದೇ ರೋಡ್ ಆಗಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ತಾಲೂಕಿನ ಎಲ್ಲ ಜನರಿಗೆ ಕೈ ಮುಗಿದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಿರೋದ್ರಿಂದ ಕೆಆರ್ಎಸ್ ಹಾಗೂ ಕಬಿನಿ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಅದರಿಂದ ಭರಚುಕ್ಕಿ ಜಲಪಾತ ಭೋರ್ಗರೆದು ಧುಮ್ಮಿಕ್ತಾ ಇದೆ. ಇನ್ನು
ಶಿವಮೊಗ್ಗದಲ್ಲಿರುವ ಜೋಗ ಜಲಪಾತವನ್ನ ನೋಡೋದಕ್ಕೆ ಪ್ರವಾಹದಂತೆ ಪ್ರವಾಸಿಗರು ಭೇಟಿ ಕೊಡ್ತಿದ್ದಾರೆ. ಸುರಿತಾ ಇರುವ ಮಳೆಯನ್ನಂತೂ ಲೆಕ್ಕಿಸ್ತಾನೆ ಇಲ್ಲ. ಬೀಳ್ತಾ ಇರುವ ಈ ಮಂಜಿನ ನಡುವೆ ಪ್ರವಾಸಿಗರ ದಂಡು ಜಲಪಾತವನ್ನ ಕಣ್ತುಂಬಿಕೊಳ್ತಾ ಇದೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ್ಲ ನಿಮ್ಮದು.